birthday to me. Shake it bro, shake it. ಹಂಗೆ ನಡ್ಕೊಂಡು ಹೋಗ್ತಾ ಇದ್ರಿ. ಯಾವುದೋ ಲೇಔಟ್ ಮನೆ ನೋಡಿ ಗಾಯ್ಸ್, ಎಲ್ಲ ಒಂದೇ ಥರ, ಎಲ್ಲ ಒಂದೇ ಸ್ಟಾಪ್. ಕೇಕ್ನ ತಗೋತಾ ಇದ್ದೀವಿ ಗಾಯ್ಸ್. ಇವಾಗ ಬೇರೆ ಆಪ್ಷನ್ ಇಲ್ಲ. ಸ್ಟ್ರಾಬೆರಿ ಚೀಸ್ ಕೇಕ್. ಫ್ರೆಂಡ್ ಬರ್ಡೇ ಇದೆ, ಸೊ ಅವನಿಗೆ ಹೋಗಿ ಕೇಕ್ ಕಟ್ ಮಾಡಿಸಿ ಈ ಕೇಕ್ನೆಲ್ಲ ತೆಗ್ದ್ಬಿಟ್ಟು ಇವಾಗ ಹಿಂಗೆ ಇಟ್ಬಿಟ್ಟು ಒಂದು ಹಾಯ್ ಗಾಯ್ಸ್. ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಸರ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ರೀಸೆಂಟಾಗಿ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ತುಂಬ ಜನ ವ್ಯೂಸ್ ಆಗಿದೆ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ಸು ಕಮ್ಮಿ ಬಂದಿದೆ. ಸೊ ದಯವಿಟ್ಟು ನೋಡಿ, ಏನಾದ್ರು ಚೇಂಜಸ್ ಮಾಡಬೇಕಂದ್ರೆ ಮಾಡ್ತೀನಿ ನಾನು, ಓಕೆನಾ? ಏನಾದ್ರು ಅಪ್ಡೇಟ್ ಮಾಡಬೇಕಂದ್ರೂ ಮಾಡ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಹಾಗೆ ಈ ಬ್ಲಾಗ್ ಸ್ಟಾರ್ಟ್ ಮಾಡೋ ಕಾರಣ ಏನಂದರೆ, ಇವತ್ತು ನಮ್ಮ ಫ್ರೆಂಡ್ ಬರ್ಡೇ ಇದೆ. ಸೊ ಅವನಿಗೆ ಹೋಗಿ ಕೇಕ್ ಕಟ್ ಮಾಡಿಸಿ ಹಂಗೆ ತಡ ಯಾಕೆ ಗಾಯ್ಸ್, ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಜೊತೆ ಇವತ್ತು ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಗೊತ್ತಿರ್ಬೋದು, ಮಂಜುನಾಥ್, ಇವರು ಭಾವನ ಅಂತ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬನ್ನಿ ಹಂಗೆ ಸ್ಟೋರ್ಗೆ ಹೋಗ್ಬಿಟ್ಟು ಕೇಕ್ ತಗೊಂಡು ಹೋಗೋಣ. ಮಂಜುನಾಥ್ ಹೇಗಿದ್ಯಪ್ಪ? ಏನು ಮಾಡಿದೆ ಬೆಳಗ್ಗೆಯಿಂದ? ಇವತ್ತು ಹೆಂಗಿದ್ರು ಹಾಲಿಡೇ ಇತ್ತು, ಇವತ್ತು ಸಂಡೇ. ಟೈಮ್ ಪಾಸು, ವೆಬ್ ಸೀರೀಸು ಅಷ್ಟೇ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನಾದರೂ ಪ್ರಾಜೆಕ್ಟ್ ಗೀಜೆಟು ಸಬ್ಮಿಷನ್ಸು? ನಾವು ಗೊತ್ತಲ್ಲ, ಅಂಥದ್ದೆಲ್ಲ ಏನು ಇರಲಿಲ್ಲ. ಹಾಂ, ಸಬ್ಮಿಷನ್ ಮಾಡಿಬಿಟ್ಟಿದ್ದೀವಿ ಹೇಗಿದ್ರು. ಹಾಂ, ಸದ್ಯಕ್ಕೆ ಖಾಲಿ. ಓಕೆ. ಭಾವನ ನೀವು ಏನು ಮಾಡಿದ್ರಿ ಬೆಳಗ್ಗೆಯಿಂದ? ಫ್ಯಾಮಿಲಿ ಹತ್ರ ಮಾತಾಡೋದು ಆ್ಯಂಡ್ ನಿದ್ದೆ ಅಷ್ಟೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟೇನಾ? ವರ್ಕು ಬೆಳಗ್ಗೆ ವರ್ಕ್ ಮುಗಿಸ್ಕೊಂಡು ಬಂದಿನೇ ನಿದ್ದೆ ಮಾಡ್ತಿದ್ದಿದ್ದು. ಸೇಮ್ ನಂದು ಅದೇ ಸಿಚುವೇಶನ್ನೇ. ಓಕೆ ಗಾಯ್ಸ್, ಬನ್ನಿ ಸ್ಟೋರ್ಗೆ ಹೋಗೋಣ. ಗಾಯ್ಸ್ ನೋಡ್ಬೋದು ವಾಟರ್ ವೇಸ್, ಹಳೆ ಬ್ಲಾಗಲ್ಲಿ ಹಾಕಿದ್ದೆ. ಆ್ಯಕ್ಚುಲಿ ಫುಲ್ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಟ್ರಕ್ಕು ರೋಡ್ ಇದು ಆ್ಯಕ್ಚುಲಿ ಮೈನ್ ರೋಡು. ಸೊ ವಾಟರ್ ವೇಸ್ ಇದೆ, ಅಲ್ಲಿ ಬೋಟ್ಸ್ ಎಲ್ಲ ನೋಡ್ಬೋದು. ಇದು ನೋಡಿ ಗಾಯ್ಸ್, ಲೈಕ್ ಆರ್ಬರ್ ಥರ ಇದೆ, ತುಂಬ ಬೋಟ್ಸ್ ಇದೆ. ರೆಂಟಿಗೆ ಪರ್ಚೇಸ್ ಮಾಡಿ ಇಷ್ಟು ಮಂತ್ ಅಂತ ನಾವು ಕೂಡ ಇಟ್ಕೋಬೋದು, ಯಾರಾದರೂ ಇಟ್ಕೋಬೋದು ಇಲ್ಲಿ ಸ್ಟೇ ಆಗಿರೋರು. ಜಸ್ಟ್ ಅವರ ಐಡೆಂಟಿಟಿ ಪ್ರೂಫ್ನ ಕಾರ್ಡ್ ಒಂದಿದೆ, BRP ಅಂತ. BRP ಇಲ್ಲ ನ್ಯಾಷನಲ್ ಸಮಥಿಂಗ್, ಅವರ ಪರ್ಟಿಕ್ಯುಲರ್ ರಿಲೇಟೆಡ್ ಐಡೆಂಟಿಟಿ ಕಾರ್ಡ್ನ ಪ್ರೊವೈಡ್ ಮಾಡಿ ಯಾರು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಇಲ್ಲಿ. ಸೊ ನೋಡ್ಬೋದು ಗಾಯ್ಸ್, ಇಲ್ಲಿ ಸೈಕಲಲ್ಲಿ ಡೆಲಿವರಿ ಎಲ್ಲ ಮಾಡ್ತಾರೆ. ಮೀನ್ ಜಸ್ಟ್ ಇಟ್. ನಮ್ಮಲ್ಲಿ ಹೇಗೆ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ ಇದೆ, ಅದೇ ಥರ ಇಲ್ಲಿ ಊಬರ್ ಆ್ಯಂಡ್ ಜಸ್ಟ್ ಇಟ್ ಅಲ್ವಾ, ಎಲ್ಲ ಇದೆ ಗಾಯ್ಸ್. ಸೈಕಲಲ್ಲೇ ಮಾಡ್ತಾರೆ ಗಾಯ್ಸ್. ಇಲ್ಲಿ ತುಂಬ ಏರ್ನ್ ಮಾಡ್ಬೋದು ಆ್ಯಕ್ಚುಲಿ. ಫುಡ್ ಡೆಲಿವರಿ ಪ್ಲ್ಯಾಟ್ಫಾರ್ಮಿಂದ ತುಂಬ ಏರ್ನ್ ಮಾಡ್ಬೋದು. ಜೊತೆ ರೋಡಲ್ಲಿ ಬರ್ಸಾ ಬೆಕ್ಸ್ ನೋಡಿದ್ರಿ, ಸೈಜ್ ನೋಡಬೇಕು ಗಾಯ್ಸ್. ನೀವು ಬೆಕ್ಸ್ದು ಸೈಜ್ ನೋಡಬೇಕು, ಹೆವಿ ದಪ್ಪ. ಓಡು ಗಾಯ್ಸ್, ಈ ಸ್ಟೋರ್ಗೆ ಹೋಗಿ ಕೇಕ್ ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರಿ ಎಲ್ಲ. ಬಟ್ ಏನಾಯಿತು ಅಂದರೆ, ಈ ಸ್ಟೋರ್ ಇವತ್ತು ಕ್ಲೋಸು, ಸಂಡೇ ಆಗಿರೋದ್ರಿಂದ 4 o'clockಗೆ ಈ ಸ್ಟೋರ್ ಕ್ಲೋಸ್ ಆಗಿದೆ. ನಿಮ್ಮ ಅಮ್ಮನ ಪಿಂಡ. ಸೊ ಇವಾಗ ಬೇರೆ ಸ್ಟೋರ್ಗೆ ಹೋಗ್ತಾ ಇದ್ದೀರಿ, ಅಲ್ಲೋಗಿ ಪರ್ಚೇಸ್ ಮಾಡಿ ನಮ್ಮ ಫ್ರೆಂಡ್ ರೂಮ್ಗೆ ಹೋಗ್ತೀರಿ ಗಾಯ್ಸ್. ಇದು ಒಂದು ಸ್ಟೋರು, ಲಿಡಲ್ ಅಂತ ಒಂದು ಸ್ಟೋರು ಗಾಯ್ಸ್. ಈ ಸ್ಟೋರಿಗೆ ಬಂದಿದ್ದೀರಿ ಇವಾಗ ಕೇಕ್ ಪರ್ಚೇಸ್ ಮಾಡೋಣ ಅಂತ ಗೈಸ್. ಲಿಡಲ್ಗೆ ಬಂದ್ರಿ, ನಮ್ಮ ಲಕ್ಕೇ ಸರಿ ಇಲ್ಲ ಗಾಯ್ಸ್. ಬರ್ಡೇ ಮಾಡ್ಕೋತಿರೋ ಹುಡ್ಗಂದು ಲಕ್ ಸರಿ ಇಲ್ಲ ಅನ್ಸುತ್ತೆ. ಕೇಕೇ ಸಿಗ್ತಿಲ್ಲ ಗಾಯ್ಸ್. ಲಿಡಲ್ಲು ಕ್ಲೋಸ್ ಆಗಿದೆ, ಸೇನ್ಸ್ಬರಿನೂ ಕ್ಲೋಸ್ ಆಗಿದೆ, ಲಿಡಲ್ಲು ಕ್ಲೋಸ್. ಇವತ್ತು ಆನ್ಲೈನಲ್ಲೂ ನೋಡಿದ್ರಿ, ಸ್ಟೋರ್ಸ್ ಎಲ್ಲ ಕ್ಲೋಸ್ ಇದೆ ಇಲ್ಲಿ. ಆನ್ಲೈನಲ್ಲೂ ಚೆಕ್ ಮಾಡಿದ್ವಿ, ಸಂಡೇ ಆಗಿರೋದ್ರಿಂದ ಎಲ್ಲ ಬೇಕ್ರಿ ಆಗಲಿ, ಡೆಲಿವರಿ ಪ್ಲ್ಯಾಟ್ಫಾರ್ಮ್ಸ್ ಆಗಲಿ ಎಲ್ಲ ಆಫ್ಟರ್ನೂನ್ 4 o'clockಗೆ ಯಾವುದು ಡೆಲಿವರಿ ಇಲ್ಲ ಆ್ಯಕ್ಚುಲಿ. ಈ ಅಡ್ರೆಸ್ಗೆ ಡೆಲಿವರ್ ಆಗ್ತಾ ಇಲ್ಲ. ಸೊ ಇನ್ನೊಂದು ಸ್ಟೋರ್ ಇದೆ, ಇಲ್ಲಿಂದ ಒಂದು 15 minutes ವಾಕ್ ಮಾಡಬೇಕು ಆ ಸ್ಟೋರ್ಗೆ. ಚಿಕ್ಕ ಸ್ಟೋರ್ ಇದೆ. ಸೊ ಸಂಡೇ ಬಂದ್ರೆ ಇದೇ ಬೇಜಾರು ಗುರು, ಯಾವ ಅಂಗಡಿನೂ ತೆಗಿಯಲ್ಲ. ಇನ್ನೊಂದು ಗಾಯ್ಸ್, ಇಲ್ಲಿ ಸಂಡೇ ಹಳೆ ವ್ಲಾಗಲ್ಲಿ ಹೇಳ್ದಂಗೆ ಸ್ಯಾಟರ್ಡೆ ಎಲ್ಲ ಚೆನ್ನಾಗಿ ಕುಡಿತಾರೆ, ಸಂಡೇ ಎಲ್ಲ ಮಲ್ಗ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ಎಲ್ಲ ಸಂಡೇ ಬೇರೆಯವ್ರಿಗೂ ರೆಸ್ಟೇ, ಬೇರೆ ಶಾಪ್ಸ್, ಸ್ಟೋರ್ಸ್ ಪ್ರತಿಯೊಂದಕ್ಕೂ ಮಧ್ಯಾಹ್ನ ಮೇಲೆ ರೆಸ್ಟೇ. ಬನ್ನಿ ಹೋಗೋಣ. ನೀವು ಇಲ್ಲಿ ಲೈಮ್ ಅನ್ನೋ ಸೈಕಲ್ ನೋಡ್ಬೋದು, ಎಲೆಕ್ಟ್ರಿಕ್ ಸೈಕಲ್ ಇದು. ನಮ್ಮ ಬೆಂಗಳೂರಲ್ಲೆಲ್ಲ ಯೂಲು ಹೇಗೋ ಅದೇ ಥರ ಇಲ್ಲಿ ಗಾಯ್ಸ್. ಇದ್ರದ್ದೇ ಒಂದು ಅಪ್ಲಿಕೇಶನ್ ಇದೆ, ಇನ್ಸ್ಟಾಲ್ ಮಾಡ್ಕೋಬೇಕು.
ಮುಂಚೆನೇ ಅಮೌಂಟ್ ಅಡ್ವಾನ್ಸ್ ಅಂತ ಪೇ ಮಾಡಿರಬೇಕು. ಲಾಕ್ ಅನ್ಲಾಕ್ ಮಾಡ್ಕೊಳ್ಳೋದು, ಸ್ಕ್ಯಾನ್ ಮಾಡಿಬಿಟ್ಟು ತಗೊಂಡು ಓಡ್ತಾ ಇರೋದು ಗೈಸ್. ತೋರಿಸ್ತಾನ ಅಂತೂ ನೋಡಿ, ಆ ಪಾಪುನ ಆ ಚೇರಲ್ಲಿ ಇಟ್ಕೊ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಪಾಪುನ ಎಗ್ಲು ಮೇಲೆಲ್ಲ ಎತ್ಕೊಂಡು ಇರಂಗಿಲ್ಲ ಗೈಸ್. ಆ್ಯಕ್ಚುಲಿ ಈ ಥರ ಚೇರ್ಸೇ ಯೂಸ್ ಮಾಡಬೇಕು. ಇಂಡಿಯಾದಲ್ಲಿ ತುಂಬ ಜನಸಂಖ್ಯೆ ಆದರೆ ಇಲ್ಲಿ ಜನಸಂಖ್ಯೆ ಕಮ್ಮಿ ಇದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಮಕ್ಕಳನ್ನ ಆರಾಮಾಗಿ ಹೆಂಗೋ ಬೆಳೆಸ್ಬಿಡ್ತಾರೆ, ಮೇಲೆ ಎತ್ಕೊಂಡು ತೊಡೆ ಮೇಲೆ ಮಲ್ಸ್ಕೊಂಡು ಹಂಗೆ ಹಿಂಗೆ ಮಾಡಿಬಿಟ್ಟು. ಇಲ್ಲ ಹಂಗಿಲ್ಲ ಗೈಸ್, ಸ್ಟ್ರಿಕ್ಟ್ ರೂಲ್ಸ್, ಎತ್ಕೊಳ್ಳೋಂಗಿಲ್ಲ. ಆ ಚೇರಲ್ಲೇ ಓಡಾಡಬೇಕು. ಎಲ್ಲರೂ ಟ್ರಾವೆಲಿಂಗ್, ಇವನ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂದ್ರೂ ಚೇರ್ ಸಮೇತನೇ ಪಾಪುನ ಅದ್ರೊಳಗಡೆ ಕೂರಿಸ್ಕೊಂಡೇ ಟ್ರಾವೆಲ್ ಮಾಡಬೇಕು ಗೈಸ್. ಆ ಥರ ರೂಲ್ಸ್ ಇದೆ. ಆ್ಯಕ್ಚುಲಿ ಹಳೆ ಹೋಗಲ್ದೆ ಹೇಳ್ದಂಗೆ ಇಲ್ಲೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇದೆ ಗೈಸ್. ಫಾಲೋ ಮಾಡಿಲ್ಲ ಅಂದರೆ ಪೌಂಡ್ಸಲ್ಲಿ ಬರ್ತಾ ಇರುತ್ತೆ ಫೈನ್. ಹೌದು, ಟ್ರಾಫಿಕ್ ಸಿಸ್ಟಮು ಹೆಂಗೆ ಕಾಯ್ತಾ ಇದ್ದಾರೆ. ಬಟನ್ ಹೊತ್ಬಿಟ್ಟು ಆ ಪಾಪುನ ನೋಡಿ ಕೈಯಲ್ಲಿ ಎತ್ಕೊಂಡಿಲ್ಲ. ಅದು ದೊಡ್ಡ ಹುಡುಗ ಆಗಿದೆ ಆದರೂ ಕೈಯಲ್ಲಿ ಎತ್ಕೊಂಡಿಲ್ಲ. ಆ ಥರ ಚೇರಲ್ಲೇ ಕರ್ಕೊಂಡು ಹೋಗ್ತಾರೆ. ರೂಲ್ಸು ಗಾಯ್ಸ್. ಇವಾಗ ಟ್ರಾಫಿಕ್ ಒತ್ತಿದ್ದೀರಿ ಗಾಯ್ಸ್, ಒತ್ತಿದ್ದೀರಿ. ರೆಡ್ ಇದೆ, ಕಾಯಬೇಕು ಗಾಯ್ಸ್. ಅಡ್ಡ ಗಿಡ್ಡ ಹೋದರೆ ಹಂಗೆ ಗುತ್ಕೊಂಡು ಹೋಗ್ಬಿಡ್ತಾರೆ, ಮುಲಾಜೆ ನೋಡೋಲ್ಲ. ಗ್ರೀನ್ ಬಂದಿದ್ದಕ್ಕೆ ಪಾಸ್ ಆದ್ರಿ. ಗ್ರೀನ್ ಇಲ್ಲದೆ ಹಂಗೆ ರೆಡ್ ಇದ್ದಾಗೆಲ್ಲ ಬಂದರೆ ಅವ್ರು ಇಷ್ಟ ಗುತ್ಕೊಂಡು ಹೋದ್ರು ಏನು ಕೇಸು ಫೈಲ್ ಆಗೋಲ್ಲ, ಏನೂ ಇಲ್ಲ ಗಾಯ್ಸ್. ಆ ಥರ ಇದೆ ರೂಲ್ಸ್ ಇಲ್ಲಿ. ಎಲ್ಲ ಫಾಲೋ ಮಾಡಬೇಕು, ಆಪ್ಷನ್ ಇಲ್ಲ ಗೈಸ್. ಇನ್ನೇನು ಸ್ಟೋರಿಗೆ ಬಂದುಬಿಟ್ರಿ ನಾವು. ಹೋಗಿ ಕೇಕ್ ತಗೊಂಡು, ದೊಡ್ಡದೇ ಸ್ಟೋರು ಗೈಸ್, ಮನೆಯಿಂದ ಒಂದು 5 ಮಿನಿಟ್ಸ್ ವಾಕ್ ಅಷ್ಟೇ. ಸೊ ಹೋಗಿ ಕೇಕ್ ತಗೊಂಡು ಹೋಗಿ ಗೈಸ್ ಸ್ಟೋರಿಗೆ ಬಂದಾಯ್ತಲ್ವ. ಕೇಕ್ ತಗೊಂಡು ಇನ್ನೇನು ಹೋಗಿ ನಮ್ಮ ಹುಡುಗಂಗೆ ಕೇಕ್ನ ಮಾಡಿಸೋಣ. ನೋಡಿ, ಇದೊಂದು ಚಿಕ್ಕ ಚೀಸ್ ಕೇಕ್ ಬಂದ್ಬಿಟ್ಟು 350 ರೂಪಾಯಿ. ಚಿಕ್ಕದು ಅಷ್ಟೇ ಗೈಸ್, ಚಿಕ್ಕದು ಇಷ್ಟ. ಇಲ್ಲ ನಾರ್ಮಲ್ ಕೇಕು. ಸೊ ಫೈನಲಿ ಪ್ಲ್ಯಾನಿಂಗ್ ಟು ಟೇಕ್ ಚೀಸ್ ಕೇಕ್. ಇದೇ ಕೇಕ್ನ ತಗೋತಾ ಇದ್ದೀವಿ ಗೈಸ್. ಇವಾಗ ಬೇರೆ ಆಪ್ಷನ್ ಇಲ್ಲ. ಸ್ಟ್ರಾಬೆರಿ ಚೀಸ್ ಕೇಕ್. ಹೇಗೆ ಅನಿಸ್ತಿದೆ UK, ಇಂಗ್ಲೆಂಡ್ ಕಂಪೇರ್ ಟು ಯುವರ್ ನೇಟಿವ್ ಬ್ಯಾಂಗ್ಳೂರು? ನನಗಂತೂ ಚಿಲ್ಲೇ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ಏನು ವಿಂಟರ್ ಟೈಮಲ್ಲಿ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಏನಪ್ಪ ಸೂರ್ಯನೇ ನೋಡ್ತಾ ಇಲ್ಲ ಅಂತ. ಸ್ವಲ್ಪ ಫ್ರೆಂಡ್ಸು ಮಿಸ್ ಆಗ್ತಾರೆ, ಫ್ಯಾಮಿಲೀಸು ಮಿಸ್ ಆಗ್ತಾರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಏನು ವಿಂಟರ್ ಟೈಮಲ್ಲಿ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಏನಪ್ಪ ಸೂರ್ಯನೇ ನೋಡ್ತಾ ಇಲ್ಲ ಅಂತ. ಸ್ವಲ್ಪ ಫ್ರೆಂಡ್ಸು ಮಿಸ್ ಆಗ್ತಾರೆ, ಫ್ಯಾಮಿಲೀಸು ಮಿಸ್ ಆಗ್ತಾರೆ. ಬಟ್ ಅದರ್ ದನ್ ದಟ್ ಸ್ವಲ್ಪ ಇಂಡಿಪೆಂಡೆಂಟ್ ಲೈಫು ಬೇಕು ಅಂತ ನಾನು ಬಂದಿದ್ದು. ಸೊ ನನಗೆ ಓಕೆ ಇದು. ಓಹೋ, ನೈಸ್ ನೈಸ್. ನಿಂಗೇನು ಅನ್ಸುತ್ತಮ್ಮ UK ಹೇಗಿದೆ ಕಂಪೇರ್ ಟು ಬೆಂಗಳೂರು? ಯಾಕಾದ್ರೂ ಬಂದೋ ಗುರು ಅಂತ ಅನ್ಸ್ತಿದೆ ನಿಜವಾಗ್ಲೂ. ಇದು ಆಕ್ಚುಲಿ ಚೆನ್ನಾಗಿರೋದು. ಬೆಂಗಳೂರಲ್ಲಂತೂ ನಿಜ ತುಂಬಾ ನೆಮ್ಮದಿಯಾಗಿದ್ದೆ. ಕಂಪ್ನಿಗೆ ಹೋಗ್ತಾ ದುಡಿತಾ ಇದ್ದೆ ಆರಾಮಾಗಿ, ಮನೆಗೆ ಹೋಗಿ ಬರೋದು, ಆಫೀಸ್ಗೆ ಹೋಗಿ ಬರೋದು, ಇಷ್ಟೇ ಆಗ್ಬಿಟ್ಟಿತ್ತು. ಇಲ್ಲಿ ಒಂಥರ ಒಂದೊಂದ್ಸಲ ಅಯ್ಯೋ ಯಾಕಾದ್ರೂ ಬಂದೋ ಗುರು ಅಂತ ಅನ್ಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ದಿಸ್ ಇಸ್ ದ ಲೈಫ್ ಐ ಚಾಯ್ಸ್ ಫಾರ್ ಮೈ ಸೆಲ್ಫ್. ಬಟ್ ಇದನ್ನೆಲ್ಲ ಸೈಡಿಗೆ ಇಟ್ಟರೆ ಐ ಆಮ್ ರಿಯಲಿ ಎಂಜಾಯಿಂಗ್ ದಿಸ್ ಲೈಫ್, ಇಂಡಿಪೆಂಡೆಂಟ್ ಲೈಫ್. ಸೊ ಐ ಆಮ್ ಎಂಜಾಯಿಂಗ್ ಲಿಟ್ರಲಿ. ಅದೇ ಮೇನ್ ಮ್ಯಾಟರ್. ಅದನ್ನ ಸೈಡಿಗೆ ಇಟ್ಟರೆ ಎಲ್ಲ ಎಂಜಾಯ್ ಮಾಡ್ತಾರೆ, ಅದೇ ಅಲ್ವಾ ಮುಖ್ಯಲ್ಲ. ಡೆಫಿನೆಟ್ಲಿ. ಬಟ್ ಒಂದೊಂದ್ಸಲ ತುಂಬ ಕಷ್ಟ ಆಗುತ್ತೆ ಫ್ಯಾಮಿಲಿಯಿಂದ ದೂರ ಇರೋದು, ಆಮೇಲೆ ಫ್ಯಾಮಿಲಿ ಇವೆಂಟ್ಸಲ್ಲೆಲ್ಲ ಮಿಸ್ ಆಗೋದು, ಅಂದರೆ ತುಂಬ ಕಷ್ಟ ಅನಿಸುತ್ತೆ. ಬಟ್ ಏನು ಮಾಡೋದು, ಇದು ನಮ್ಮ ಜೀವನ, ನಾವೇ ಚೂಸ್ ಮಾಡ್ಕೊಂಡಿರೋದು ಅಷ್ಟೇ ಗುರು, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಕೇಕು ತಗೊಂಡಾಯ್ತು, ಕ್ವಶನ್ಸು ಕೇಳಾಯಿತು. ಇವಾಗ ವಾಕ್ ಮಾಡಬೇಕು, ತುಂಬ ದೂರ ವಾಕ್ ಮಾಡಬೇಕು. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ, ಅಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಅಂತ ಹೇಳ್ತಾ ಸಿಗೋಣ. ಗೈಸ್ ಹಂಗೆ ನಡ್ಕೊತ ಬರ್ತಾಯಿದ್ರಿ. ಇಲ್ಲೊಂದು ರೋಡ್ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ನಾರ್ಮಲ್ ವೆಹಿಕಲ್ಸ್ ಓಡಾಡೋಕ್ಕೂ ಇದೇ ರೋಡು, ಟ್ರ್ಯಾಮ್ ಓಡಾಡೋಕ್ಕೂ ಇದೇ ರೋಡು. ಐ ಮೀನ್ ಟ್ರ್ಯಾಮ್ ಅಂದರೆ ಮೆಟ್ರೋ ಗೈಸ್, ಅಷ್ಟೇ, ಬೇರೆ ಏನೆಲ್ಲ. ರೋಡಲ್ಲಿ ಹೋಗೋ ಮೆಟ್ರೋ ಅಷ್ಟೇ. ಇದೇ ಗೈಸ್ ರೋಡು ನೋಡಿ. ಇದು ಹಳಿಗಳಿದೆಯಲ್ಲ, ಇದೇ ಟ್ರ್ಯಾಮ್ ಓಡಾಡೋಕ್ಕೆ ಎಲೆಕ್ಟ್ರಿಸಿಟಿಯಿಂದ ಓಡಾಡುತ್ತೆ, ಥ್ರೂ ಎಲೆಕ್ಟ್ರಿಕ್ಕಿಂದ. ಸೊ ರೋಡು ಕೂಡ ಬಸ್ಸು ಓಡಾಡ್ಬೋದು, ನಾರ್ಮಲ್ ಕಾರ್ ವೆಹಿಕಲ್ಸ್ ಎಲ್ಲ ಓಡಾಡ್ಬೋದು. ಇದೆ ಟ್ರಾಮ್ ಸ್ಟೇಷನ್ ಅಂತ. ನೇಮ್ ಬಂದ್ಬಿಟ್ಟು ಮೆಡೋಸ್ ವೇ ವೆಸ್ಟ್ ಅಂತ ಇದೆ. ಟ್ರಾಮ್ ಸ್ಟೇಷನ್ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ.
ಸಿಂಪಲಾಗಿ ಸಕ್ಕತ್ತಾಗಿದೆ ನೋಡಿ ಗಾಯ್ಸ್ ಟ್ರಾಮ್ ಸ್ಟೇಷನ್. ತುಂಬ ಡೆವಲಪ್ ಆಗಿದೆ ಗಾಯ್ಸ್, ದೇಶ ಎಲ್ಲ ತುಂಬ ಅಂದರೆ ತುಂಬ ಡೆವಲಪ್. ನೋಡಿ ವೆಹಿಕಲ್ಸ್ ಓಡಾಡ್ತಿದೆ, ಟ್ರಾಮು ಬರುತ್ತೆ, ಯಾವುದೂ ಬಂದಿಲ್ಲ. ಬಂದಾಗ ವೀಡಿಯೋ ಮಾಡ್ತೀನಿ ಗಾಯ್ಸ್, ತೋರಿಸ್ತೀನಿ. ಟ್ರಾಮ್ ಬಂತು, ಅಲ್ಲಿ ಸ್ಟಾಪ್ ಆಗಿದೆ, ಸ್ಟಾಪ್ ಆಯಿತು. ಸೊ ವೆಹಿಕಲ್ಸು ಹಿಂದೆ ಕಾರು ಬರ್ತಿದೆ, ನೀವು ನೋಡ್ಬೋದು. ಟ್ರಾಮ್ ಹೋಗ್ತಿದೆ ಗೈಸ್. ನಾವು ಹಾಗೆ ಯಾವುದೋ ಒಂದು ಲೇಔಟ್ಗೆ ಏನು ರೋಡ್ ಆದರೆ ಹಂಗೆ ಮ್ಯಾಪ್ ಈ ಥರ ಇದೆ. ಇಲ್ಲಿ ರೋಡ್ ಕಾಣಿಸ್ತಾ ಇಲ್ಲ ನಿಮ್ಗೆ. ಆ್ಯಕ್ಚುಲಿ ಈ ಗಲ್ಲಿ, ಈ ಸಂಧಿ ಎಷ್ಟು ಅಕ್ಯುರೇಟ್ ಇದೆ ಅಂದರೆ ಮ್ಯಾಪ್ಸ್ ಇಲ್ಲಿ, ಗೂಗಲ್ ಮ್ಯಾಪ್ಸು ಸೂಪರ್ ಗೈಸ್, ಸೀರಿಯಸ್ಲಿ. ಪ್ರತಿಯೊಂದು ಗಲ್ಲಿ ಇಲ್ಲೂ ಕರ್ಕೊಂಡು ಹೋಗುತ್ತೆ ಗೈಸ್. ಚಿಕ್ಕ ರೋಡ್ ಇರ್ಬೋದು, ಪ್ರತಿಯೊಂದು ಮನೆ ಪಕ್ಕದಲ್ಲಿರೋ ಸಣ್ಣ ಕಿತ್ಲ ಕಡೆ ರೋಡ್ ಮಾಡ್ಕೊಂಡಿರ್ತಾರಲ್ಲ, ಅದು ಕೂಡ ಅಕ್ಯುರೇಟ್ ತೋರಿಸುತ್ತೆ ಗಾಯ್ಸ್. ಆ ಥರ ಇದೆ ಇಲ್ಲಿ, ಅಡ್ವಾನ್ಸ್ ಟೆಕ್ನಾಲಜಿ ಗಾಯ್ಸ್ ಇಲ್ಲಿ ಮಾತ್ರ. ಅದು ಮನೆ ಕಾಂಪೌಂಡೆಲ್ಲ ಹೇಗಿದೆ ಅಂತ ಅವಯ್ಯ ಮನೆ ಕಾಂಪೌಂಡ್ ರೆಡಿ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ. ಇಲ್ಲಿ ಕಾಂಪೌಂಡ್ ನೋಡ್ಬೋದು ಅಂತ ಅಮ್ಮಲ್ಲಿ ಇಡಕ್ಕೆ ಹಾಕ್ತಾರೆ, ಸಿಮೆಂಟ್ ಯೂಸ್ ಮಾಡಿ ಪಟ ಪಟ ಅಂತ ಒಂದ್ರ ಮೇಲೆ ಒಂದು ಕಟ್ತಾರೆ. ಇಲ್ಲೆಲ್ಲ ವುಡ್ಡು ಗಾಯ್ಸ್, ವುಡ್ ಯೂಸ್ ಮಾಡಿ ಕಾಂಪೌಂಡ್ ಕಟ್ತಾರೆ. ಒಳಗಡೆನೇ ಗಾರ್ಡನಿಂಗ್ ಮಾಡ್ಕೋತಾರೆ. ಮನೆ ಚಿಕ್ಕ ಮನೆ. ಚರ್ಚ್ ನೋಡಿ ಗಾಯ್ಸ್, ಹಳೇ ಚರ್ಚ್. ಯಾವುದೋ ಲೇಔಟ್ ಒಳಗಡೆ ಬಂದಿದ್ದೀರಿ, ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ಲೇಔಟ್ ಒಳಗಡೆ ಎಂಟ್ರಿ ಆಗಿರೋದು. ರೋಡ್ ನೋಡ್ಬೋದು ನೀವು ಇಲ್ಲಿ. ಇದು ಟ್ರಾಮ್ ಸ್ಟಾಪ್, ಆ್ಯಕ್ಚುಲಿ ಟ್ರಾಮ್ ಸ್ಟಾಪು. ಯಾವುದೋ ಟ್ರಾಮ್ ಬರ್ತಿದೆ ಅಲ್ಲಿ. ರೋಡು ಚೆನ್ನಾಗಿದೆ, ಫೀಲ್ಡ್ ಇದೆ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ರಿ. ಯಾವುದೋ ಲೇಔಟ್ ಮನೆ ನೋಡಿ ಗಾಯ್ಸ್, ಎಲ್ಲ ಒಂದೇ ಥರ, ಎಲ್ಲ ಒಂದೇ ಸ್ಟ್ರಕ್ಚರ್ ಇದೆ, ಆರ್ಕಿಟೆಕ್ಚರ್ ಇದೆ, ಒಂದೇ ಹೈಟು, ಸೇಮ್ ರೂಮ್ಸು, ಸೇಮ್ ರೂಮ್ಸ್ ಎಲ್ಲ ಮನೆಯಲ್ಲೂ ಸೇಮ್ ಹೈಟ್, ಸೇಮ್ ವಿಡ್ತ್, ಪ್ರತಿಯೊಂದೂ ಗಾಯ್ಸ್ ಸಕ್ಕತ್ತಾಗಿದೆ. ರೀಚ್ ಆದ್ರಿ, ಇವರೇ ಬರ್ಡೇ ಬಾಯ್. ಹ್ಯಾಪಿ ಬರ್ಡೇ ಓಮಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಓಮಿ. ಸೊ ಗಾಯ್ಸ್, ಇವರು ಶ್ರೀಶಾಂತ್ ಅಂತ. ಹೆಲೋ ಹೆಲೋ. ಈ ಕೇಕ್ನೆಲ್ಲ ತೆಗ್ದ್ಬಿಟ್ಟು ಇವಾಗ ಹಿಂಗೆ ಇಟ್ಬಿಟ್ಟು ಒಂದು ಚಿಕ್ಕ ಕ್ಯಾಂಡಲ್ ಇಟ್ಟು ಅಣ್ಣ ರೆಡಿ ಆಗಿದ್ದಾನೆ. ಶಾಂಪೇನ್ ಇಟ್ಕೊಂಡು ರೆಡಿ ಆಗಿದ್ದಾನೆ ಅಣ್ಣ ಕೇಕ್ ಕಟ್ ಮಾಡೋದಕ್ಕೆ. ಓ ಬರ್ಡೇ ಓಮಿ. ಶೇಕ್ ಇಟ್ ಬ್ರೋ, ಶೇಕ್ ಇಟ್. ಹ್ಯಾಪಿ ಬರ್ಡೇ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಗುಡ್ ಜಾಬ್. ಹ್ಯಾಪಿ ಬರ್ಡೇ ಓಮಿ. ಸೊ ಗೈಸ್ ನೋಡ್ಬೋದು, ಬರ್ಡೇ ಗಾಯ್ ನಮಗೋಸ್ಕರ ಬಂದಿರೋರಿಗೆಲ್ಲ ಫುಡ್ ಪ್ರಿಪೇರ್ ಮಾಡಿದ್ದಾನೆ. ವೈಟ್ ರೈಸ್ ಮಾಡಿದ್ದಾನೆ ಆ್ಯಂಡ್ ಚಿಕನ್ ಕರಿ ಮಾಡಿದ್ದಾನೆ. ಅದು ನೋಡ್ಬೋದು, ಊಟ ಎಲ್ಲ ಆಯಿತು. ಇವಾಗ ಗೇಮ್ ಟೈಮ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸೊ ಗಾಯ್ಸ್, ಇನ್ನೇನು ಬ್ಲಾಗ್ ಇನ್ ಮಾಡೋ ಸಮಯ. ಹೋಗಿದ್ದಾಯಿತು, ಬರ್ಡೇ ಸೆಲೆಬ್ರೇಷನ್ ಆಯಿತು, ಕೇಕ್ ಕಟ್ಟಿಂಗ್ ಆಯಿತು, ಊಟ ಆಯಿತು, ಎಲ್ಲ ಆಯಿತು. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.